ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೈಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ಅದೇನಪ್ಪ ಅಂದರೆ ಫೇಸ್ಬುಕ್ ಅಕೌಂಟಲ್ಲಿ ನಮ್ಮ ಒಂದು ನೇಮ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂಥೇಳಿ. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಇನ್ನು ಕೆಲವರಿಗೆ ಗೊತ್ತಿದೆ. ಕೆಲವೊಬ್ಬರ ನೇಮ್ನ ಚೇಂಜ್ ಮಾಡ್ಕೋಬೇಕು ಅಂದ್ಕೊತಾರೆ. ತುಂಬ ಟಫ್ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ, ಬಟ್ ಅಷ್ಟೊಂದು ಟಫ್ ಇಲ್ಲ. ನೇಮ್ನ ಚೇಂಜ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ. ಸಿಂಪಲ್ಲಾಗಿ 2 ನಿಮಿಷದಲ್ಲೇ ನೀವು ಆರಾಮಾಗಿ ಈ ಒಂದು ನೇಮ್ನ ಚೇಂಜ್ ಮಾಡ್ಕೋಬಹುದು. ನಾನಿವಾಗ ಆ ಒಂದು ಪ್ರೊಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಸೊ ತಡ ಯಾಕೆ, ಬರೀ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸಿಂಪಲ್ ಏನಿಲ್ಲ, ನೀವು ಯಾವ ಒಂದು ಫೇಸ್ಬುಕ್ ನೇಮ್ನ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ಯಾರ ಒಂದು ಫೇಸ್ಬುಕ್ ನೇಮ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅವರ ಫೇಸ್ಬುಕ್ಗೆ ಲಾಗಿನ್ ಆಗಿ. ಸೊ ಲಾಗಿನ್ ಆಗಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ಇಂಟರ್ಫೇಸೇ ಈ ಥರ. ಪ್ರತಿಯೊಬ್ಬರು ಲಾಗಿನ್ ಆದರೆ ಫೇಸ್ಬುಕ್ಗೆ ನೀವೇನು ಮಾಡಬೇಕು ಅಂದರೆ, ಯಾವ ಒಂದು ಫೇಸ್ಬುಕ್ ನೇಮ್ನ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಲಾಗಿನ್ ಆಗಿದ ತಕ್ಷಣ ಈ ಥರ ಒಂದು ಪ್ರೊಫೈಲ್ ಐಕನ್ ಬರುತ್ತಲ್ಲ, ಪ್ರೊಫೈಲ್ ಐಕನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 2 ಆಪ್ಷನ್ ಕಾಣಿಸ್ತಿದೆ. ಒಂದು ಸೆಟ್ಟಿಂಗ್ ಐಕನ್ನು, ಪಕ್ಕದಲ್ಲಿ ಸರ್ಚ್ ಐಕನ್ನು. ನೀವು ಫಸ್ಟ್ ಕ್ಲಿಕ್ ಮಾಡಬೇಕಾಗಿರೋದೆ ಈ ಒಂದು ಸೆಟ್ಟಿಂಗ್ ಐಕನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೆಟಾ ಅಕೌಂಟ್ ಸೆಂಟರ್, ಪರ್ಸನಲ್ ಡೀಟೇಲ್ಸ್, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ, ಯಾಡ್ ಪ್ರಿಫರೆನ್ಸ್, ಪೇಮೆಂಟ್, ವೆರಿಫಿಕೇಷನ್ ಅಂತ ಹೇಳಿ ಬರ್ತಿದೆ. ಹಾಗೆ ಅದ್ರ ಕೆಳಗಡೆ ನೋಡಿ ಬ್ಲೂ ಇದರಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನು ಬಂತು ಅಂದರೆ ಪ್ರೊಫೈಲ್ಸ್ ಅಂತ ಬಂತು. ಪ್ರೊಫೈಲ್ಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಪ್ರೊಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 2 ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲಿ ನೋಡಿ ಸಂತೋಷ್ ಕುಮಾರ್ ಗುಲ್ಬರ್ಗ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಇದೆ, ಖಡಕ್ ಮಂದಿ ಬರೀ ಇನ್ಸ್ಟಾಗ್ರಾಮ್ ಇದೆ. ನೀವು ಯಾವ ಒಂದು ನೇಮ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಬರೀ ಫೇಸ್ಬುಕ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಮೇಲ್ಗಡೆ ಕ್ಲಿಕ್ ಮಾಡಿರಿ. ಇನ್ ಕೇಸ್ ನೀವೇನಾದರೂ ಇನ್ಸ್ಟಾಗ್ರಾಮ್ದು ನಿಮ್ಮ ಒಂದು ಫೇಸ್ಬುಕ್ಗೆ ಸಿಂಕ್ ಮಾಡಿದರೆ ಇಲ್ಲಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ಸದ್ಯಕ್ಕೆ ನಾನು ಹೇಳ್ತಿರೋದು ಬರೀ ಫೇಸ್ಬುಕ್ ಮಾತ್ರ ಚೇಂಜ್ ಮಾಡೋಕ್ಕೆ. ಹಾಗಾಗಿ ಇನ್ಸ್ಟಾಗ್ರಾಮ್ದು ಏನು ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ಸ್ಟಾಗ್ರಾಮ್ ಬಗ್ಗೆ ಏನು ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ಅದರ ಬಗ್ಗೆ ಕೂಡ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಸಿಂಪಲ್ ನೋಡಿ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೇಮ್, ಯೂಸರ್ ನೇಮ್, ಪ್ರೊಫೈಲ್ ಪಿಕ್ಚರ್, ಅವತಾರ್ ಅಂತ ಇದೆಯಲ್ಲ. ನೀವು ಇಲ್ಲಿ ಚೇಂಜ್ ಮಾಡಬೇಕಾಗಿರೋದು ನೇಮ್ ಮಾತ್ರ ಅಲ್ಲ, ನೇಮ್ ಮೇಲೆ ಹಿಂಗೆ ಕೊಡಿ. ನೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ಅಂತ ಇದೆ. ನಾನು ಸಂತೋಷ್ ಕುಮಾರ್ ಗುಲ್ಬರ್ಗನ್ನ ಫಸ್ಟ್ ನೇಮ್ ಆಗಿ ಸಂತೋಷ್ ಕುಮಾರ್ ಹಾಕ್ಕೊಂಡಿದ್ದೀನಿ, ಗುಲ್ಬರ್ಗ ಅಂಥೇಳಿ ಲಾಸ್ಟ್ ನೇಮ್ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ನೇಮ್ನ ಹಾಕೋಬಹುದು. ನಿಮ್ಮ ನೇಮ್ ಏನೇ ಇದ್ರೂ ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ನಿಮ್ಮ ಒಂದು ಪ್ರಕಾರ ಹಾಕ್ಕೊಂಡು ರಿವ್ಯೂ ಚೇಂಜಸ್ ಕೊಡಬೇಕು. ಅಂದರೆ ನಿಮ್ಮ ಒಂದು ನೇಮ್ ಚೇಂಜ್ ಆಗುತ್ತೆ. ಬಟ್ ರಿವ್ಯೂ ಚೇಂಜ್ ಆಗೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ನಿಮಗೆ ಹೇಳ್ತೀನಿ. ಏನಪ್ಪ ಅಂದರೆ, ಇಲ್ಲಿ ನೀವೇನಾದರೂ ಈಗ ಪ್ರೆಸೆಂಟ್ ಒಂದು ನೇಮ್ನ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ 60 ಡೇಸ್ ಅಂದರೆ ಇವತ್ತಿಂದ 60 ದಿನ ನಿಮ್ಮ ಒಂದು ನೇಮ್ನ ಮತ್ತೆ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಯು ಚೇಂಜ್ ನೇಮ್ ಯು ಕಾಂಟ್ ಚೇಂಜ್ ಇಟ್ ಅಗೇನ್ ಫಾರ್ 60 ಡೇಸ್ ಅಂತ ಇದೆ. ಅಂದರೆ 60 ದಿನಗಳ ನಂತರನೇ ನೀವು ನಿಮ್ಮ ಒಂದು ನೇಮ್ನ ಮತ್ತೆ ಚೇಂಜ್ ಮಾಡ್ಬೋದು. ಹಾಗಾಗಿ ಇಲ್ಲಿ ನೇಮ್ ಚೇಂಜ್ ಮಾಡಬೇಕಂದ್ರೆ ಒಂದು ಸಲ ಯೋಚನೆ ಮಾಡಿ, ನಿಮಗೆ ಕಂಫರ್ಟೇಬಲ್, ಓಕೆ ನಾನು ನೇಮ್ ಚೇಂಜ್ ಮಾಡಲೇಬೇಕು ಅನಿಸಿದ್ರೆ ಚೇಂಜ್ ಮಾಡಿ. ಸಿಂಪಲ್ ಇಷ್ಟೇ ಪ್ರೊಸೆಸ್ಸು. ಜಸ್ಟ್ ನೀವು ಲಾಗಿನ್ ಆಗಿಬಿಟ್ಟು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಪ್ರೊಫೈಲ್ ಬಂದುಬಿಟ್ಟು ಅಕೌಂಟ್ ಸೆಂಟ್ರ್ ಕೊಟ್ಬಿಟ್ಟು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ನೇಮ್ನ ಚೇಂಜ್ ಮಾಡಿ ರಿವ್ಯೂ ಚೇಂಜ್ ಮೇಲೆ ಕೊಟ್ಟರೆ ನಿಮ್ಮ ಒಂದು ನೇಮ್ ಚೇಂಜಸ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ತುಂಬ ಈಸಿ ಇದೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.